ತಮಿಳುನಾಡಿನ ಜನ ನಿರೀಕ್ಷಿಸಿದ್ದ ವಿಜಯ ವಿಳಂಬವಾಗ್ತಾ ಇದೆ. ಟಿವಿಕೆಯ ಅಧಿಪತಿ ವಿಜಯ್ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭ ವಿಳಂಬವಾಗ್ತಾ ಇದೆ. ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿರುವಂತಹ ವಿಜಯ್ ಮ್ಯಾಜಿಕ್ ನಂಬರ್ ಅನ್ನು ತಲುಪೋದಿಕ್ಕೆ ವಿಳಂಬವಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇರ್ತಿದ್ರೆ ಈಗ ಅವರು ತಮಿಳುನಾಡಿನ ಹಾಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನು ಆರಂಭಿಸಬೇಕಾಗಿತ್ತು. ಆದರೆ ರಾಜ್ಯಪಾಲರಿಗೆ ಮನವರಿಕೆ ವಿಳಂಬವಾಗ್ತಾ ಇದೆ. ರಾಜ್ಯಪಾಲರಿಗೆ ನಂಬರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ವಿಳಂಬವಾಗ್ತಿದೆ. ಇದೆಲ್ಲದರ ಪರಿಣಾಮ ತಮಿಳುನಾಡಿನಲ್ಲಿ ವಿಜಯ ವಿಳಂಬವಾಗಿರುವಂಥದ್ದು. ನಿಜಕ್ಕೂ ತಮಿಳುನಾಡಿನ ಜನ ಆಯ್ಕೆ ಮಾಡಿರುವಂಥದ್ದು ಈ ಬಾರಿ ಒಂದು ಅತಂತ್ರ ಸರ್ಕಾರವನ್ನು ಜನ ತಮ್ಮ ಆಯ್ಕೆಯಾಗಿ ಚುನಾವಣೆಯಲ್ಲಿ ಮಾಡಿದಾಗ ಅತಂತ್ರ ಸರ್ಕಾರವೂ ಕೂಡ ಸುಭದ್ರ ಸರ್ಕಾರವಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ಯಾವುದಾದರೂ ಒಂದು ಪಕ್ಷ ಅಥವಾ ಅತಿ ದೊಡ್ಡ ಪಕ್ಷ, ಸಾಮಾನ್ಯವಾಗಿ ಮೊದಲ ಆಯ್ಕೆ ಅತಿ ದೊಡ್ಡ ಪಕ್ಷ, ನಂತರದ ಆಯ್ಕೆ ಒಂದು ವೇಳೆ ಅತಿ ದೊಡ್ಡ ಪಕ್ಷ ವಿಫಲವಾದರೆ ಎರಡನೇ ಅತಿ ದೊಡ್ಡ ಪಕ್ಷ, ಅಥವಾ ಚುನಾವಣಾ ಪೂರ್ವ ಮೈತ್ರಿಕೂಟದ ನಂಬರ್, ಇವುಗಳನ್ನು ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನಿಸುವುದು ಸರ್ವೇ ಸಾಮಾನ್ಯ ಸಹಜ. ಆದರೆ ರಿಸಲ್ಟ್ನಲ್ಲಿ ಮ್ಯಾಜಿಕ್ ಮಾಡಿದ್ರು ಕೂಡ ಸರ್ಕಾರ ರಚನೆಗೆ ವಿಘ್ನ ಎದುರಾಗಿದೆ. ರಿಸಲ್ಟ್ನಲ್ಲಿ ಮ್ಯಾಜಿಕ್ ಮಾಡಿದ್ರು ಆದರೆ ಸರ್ಕಾರ ರಚನೆಗೆ ವಿಘ್ನ ಎದುರಾಗಿದೆ. ಈ ವಿಘ್ನ ರಾಜ್ಯಪಾಲರ ರೂಪದಲ್ಲಿ ಬಂದು ನಿಂತಿದೆ. ಬಹುಮತವನ್ನು ಸಾಬೀತುಪಡಿಸುವುದಕ್ಕೆ ನಟ ವಿಜಯ್ ಅವರು ಹರಸಾಹಸ ಪಡ್ತಾ ಇದ್ದಾರೆ. 117 ಶಾಸಕರ ಬೆಂಬಲ ಪತ್ರ ನೀಡುವಂತೆ ರಾಜ್ಯಪಾಲ ಪಟ್ಟು ಹಿಡಿದು ಕುಳಿತಿದ್ದಾರೆ. 117 ಶಾಸಕರ ಬೆಂಬಲ ಪತ್ರವನ್ನು ನೀವು ಕೊಡಬೇಕು ಅಂತೇಳಿ ರಾಜ್ಯಪಾಲರು ಪಟ್ಟು ಹಿಡಿದಿದ್ದಾರೆ. ನಿಜಕ್ಕೂ ರಾಜ್ಯಪಾಲರಿಗೆ ಈ ರೀತಿಯಾಗಿ ಪಟ್ಟು ಹಿಡಿಯುವ ಅವಕಾಶ ಅಥವಾ ಸಾಂವಿಧಾನಿಕ ಅಧಿಕಾರ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹ ಸಂಗತಿ. ಯಾಕಂದರೆ ರಾಜ್ಯಪಾಲರ ಮುಂದಿರುವಂತಹ ಆಯ್ಕೆ ಬಹುಮತ ಬಂದಿರುವಂತಹ ದೊಡ್ಡ ಪಕ್ಷ ಆಗಿರ್ಬೋದು, ಅಥವಾ ಚುನಾವಣೆಯಲ್ಲಿ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಬಂದಾಗ, ಅತಂತ್ರ ವಿಧಾನಸಭೆ ನಿರ್ಮಾಣ ಆದಾಗ ಅತಿ ದೊಡ್ಡ ಪಕ್ಷವನ್ನು, ಯಾರಿಗೂ ಬಹುಮತ ಇಲ್ಲದೆ ಇದ್ದಾಗ ಅತಿ ದೊಡ್ಡ ಪಕ್ಷವನ್ನು ಸರ್ಕಾರ ರಚನೆಗೆ ಆಹ್ವಾನಿಸ್ಬೋದು. ಒಂದು ವೇಳೆ ಅತಿ ದೊಡ್ಡ ಪಕ್ಷದವರು ಸರ್ಕಾರ ರಚನೆಗೆ ಉತ್ಸಾಹವನ್ನು ತೋರದೇ ಇದ್ದರೆ ಅಥವಾ ಅವರು ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾಗಿ ಹೋದರೆ ಆಗ ಮುಂದಿನ ಅವಕಾಶಗಳ ಬಗ್ಗೆ ಹುಡುಕ್ತಾರೆ. ಒಂದು ವೇಳೆ ಅವರು ಇಂಟ್ರೆಸ್ಟ್ ತೋರಿಸದೇ ಇದ್ದರೆ ಆಗ ಎರಡನೇ ಅತಿ ದೊಡ್ಡ ಪಕ್ಷ ಅಥವಾ ಮೈತ್ರಿಕೂಟ ಇವರುಗಳನ್ನು ಕರೀಬಹುದು. ಇಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಟಿವಿಕೆಯ ಮುಖ್ಯಸ್ಥ ದಳಪತಿ ವಿಜಯ್, ಜೋಸೆಫ್ ವಿಜಯ್ ಈಗಾಗಲೇ ಎರಡೆರಡು ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿದ್ದಾರೆ. ಅವರೇನು ಸುಮ್ಮನೆ ಕುಳಿತಿಲ್ಲ, ನಾನು ಸರ್ಕಾರ ರಚನೆ ಮಾಡಲ್ಲ ಅಂತ ಕೊಡ್ತಿಲ್ಲ, ನನಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಹೇಳ್ತಿದ್ದಾರೆ 117 ಶಾಸಕರ ಬಲ ಎಲ್ಲಿದೆ ನಿಮ್ಮದು, ಅದನ್ನು ತೋರಿಸಿ ಅಂತ ಕೇಳ್ತಿದ್ದಾರೆ. ಎಲ್ಲಿ, ಯಾವ ಕಾರಣಕ್ಕಾಗಿ, ಹೇಗೆ ಈ ನಂಬರನ್ನು ತೋರಿಸಬೇಕು ಅನ್ನುವಂತಹ ಪ್ರಶ್ನೆಯು ಇಲ್ಲಿ ಅಷ್ಟೇ ಬಲವಾಗಿ ಇರುವಂಥದ್ದು. ನಾನು ನಿಮಗೆ ವಿವರಿಸ್ತೀನಿ. ಯಾಕೆಂದರೆ ಸರ್ಕಾರದ ಸರ್ಕಸ್ ಈಗ ನಡೀತಾ ಇದೆ. ಸರ್ಕಾರದ ಸರ್ಕಸ್ ನಡೀತಾ ಇರುವಂಥದ್ದು ಇಲ್ಲಿ ವಿಜಯ್ ಅವರ ಸರ್ಕಾರವನ್ನು ರಚನೆ ಮಾಡುವಂಥದ್ದಕ್ಕೆ ಸರ್ಕಸ್ ನಡೀತಿದೆ. 2 ದಿನ ಮೀಟಿಂಗ್ ಆಯಿತು, ಈಗಾಗಲೇ ಫಲಿತಾಂಶ ಬಂದು 2 ದಿನ ಕಳೆದಿದೆ. 2 ಮೀಟಿಂಗ್ಗಳಾಗಿದ್ದಾವೆ ರಾಜ್ಯಪಾಲರ ಜೊತೆಗೆ. 2 ಮನವಿಗಳನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ವಿಜಯ್ ಅವರು. ಹಾಗೆಯೇ 2 ಬಾರಿ ನಿರಾಕರಣೆಯೂ ಕೂಡ ರಾಜ್ಯಪಾಲರಿಂದ ಬಂದಿದೆ. ಕಳೆದ 2 ದಿವಸಗಳಲ್ಲಿ ನಡೆದಿರುವಂತಹ ಬೆಳವಣಿಗೆ, ನಿನ್ನೆ ಮತ್ತು ಇವತ್ತು. ಗವರ್ನರ್ ಅವರು ರೆಡ್ ಸಿಗ್ನಲ್ ಅನ್ನು ತೋರಿಸ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಆಗಬೇಕು ಅಂದರೆ 117 ಶಾಸಕರ ಬಲವನ್ನು ನನಗೆ ತೋರಿಸಬೇಕು ಅಂತ ಕೇಳ್ತಿದ್ದಾರೆ. ಸಂವಿಧಾನದ ಯಾವ ಆಧಾರದಲ್ಲಿ ಈ 117 ಅಥವಾ ಮ್ಯಾಜಿಕ್ ನಂಬರನ್ನು ರಾಜ್ಯಪಾಲರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕುತೂಹಲದ ಸಂಗತಿ. ಯಾಕಂದರೆ ಇಲ್ಲಿ ಸರ್ಕಾರ ಇರ್ಬೋದು ಅಥವಾ ನೋ ಸರ್ಕಾರ, ಇದೆರಡೇ ಆಪ್ಷನ್ ಇರುವಂಥದ್ದು. ಒಂದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಥವಾ ನೋ ಸರ್ಕಾರ ಇಲ್ಲ ಅಂತ ಹೇಳಿದ್ರು. ಸರ್ಕಾರವನ್ನು ಜನ ಆಯ್ಕೆ ಮಾಡಿದ ನಂತರ, ಚುನಾವಣೆಯಲ್ಲಿ ಜನ ಮತದಾನವನ್ನು ಮಾಡಿದ ನಂತರ ರಾಜ್ಯಪಾಲರಿಗೂ ಕೂಡ ಇರುವಂಥದ್ದು ಸರ್ಕಾರ ರಚನೆಗೆ ಅವಕಾಶವನ್ನು ಆದಷ್ಟು ಶೀಘ್ರನೇ ಮಾಡಿಕೊಡುವಂಥದ್ದು. ಆದರೆ ರಾಜ್ಯಪಾಲರು ಹಠ ಹಿಡಿದು ಕುಳಿತಿದ್ದಾರೆ. ಅತಿ ದೊಡ್ಡ ಪಕ್ಷವಾಗಿದ್ದರೂ ಕೂಡ ಸರ್ಕಾರ ರಚನೆಗೆ ವಿಜಯ್ ಅವರ ಸರ್ಕಸ್ ಮುಂದುವರೆದಿದೆ. ರಾಜ್ಯಪಾಲರ ಅನುಮತಿ ಮತ್ತು ಸಹಕಾರ ಇಲ್ಲದ ಕಾರಣಕ್ಕಾಗಿ ಇಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ವಿಳಂಬಗೊಳ್ತಾ ಇದೆ.
ಇಲ್ಲಿ ರಾಜ್ಯಪಾಲರ ಅನುಮತಿಯನ್ನು ಪಡ್ಕೊಂಡು ಮಾಡುವಂಥದ್ದು ಸಾಂವಿಧಾನಿಕ ನೆಲೆಯಲ್ಲಿರುವಂಥ ಔಪಚಾರಿಕತೆಗಳು, ಯಾಕೆಂದರೆ ಜನ ಕೊಟ್ಟಿರುವಂತಹ ಮ್ಯಾಂಡೇಟ್ನ ಆಧಾರದ ಮೇಲೆ ನಡೆಯುತ್ತೆ. ಆದರೆ ಅತಿ ದೊಡ್ಡ ಪಕ್ಷವೊಂದು ನಮ್ಮ ದೇಶದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ನಂತರ ಕೆಲವೇ ದಿವಸಗಳಲ್ಲಿ ಆ ಸರ್ಕಾರ ಬಿದ್ದು ಹೋಗಿರುವ ಅನೇಕ ಉದಾಹರಣೆಗಳಿದ್ದಾವೆ. 1996ರಲ್ಲಿ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ 13 ದಿವಸಗಳ ವಾಜಪೇಯಿಯವರ ಸರ್ಕಾರ ನಡೆದಿತ್ತು. ಅವತ್ತು ಕೂಡ ಅವರು ಅತಿದೊಡ್ಡ ಪಕ್ಷ ಅನ್ನುವಂತಹ ನೆಲೆಯಲ್ಲಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಗಿತ್ತು. ದೇಶದ ಪ್ರಧಾನಮಂತ್ರಿಯಾಗಿ 13 ದಿವಸ ಮಾತ್ರ ಆಳ್ವಿಕೆ ನಡೆಸಿದರು. ಕರ್ನಾಟಕದಲ್ಲಿ 2018ರಲ್ಲಿ 105 ಸೀಟ್ ಗೆದ್ದಿದ್ದಂತಹ ಯಡಿಯೂರಪ್ಪನವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ಅವತ್ತು ಕೂಡ ಯಡಿಯೂರಪ್ಪನವರಿಗೆ 3 ದಿವಸದಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ. ಇಲ್ಲಿ ಬಹುಮತ ಸಾಬೀತುಪಡಿಸದ ಹೊರತು ಪ್ರಮಾಣ ವಚನ ಇಲ್ಲ ಅಂತೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆದರೆ ದೇಶದ ಅನೇಕ ಕಾನೂನುಗಳು, ವಿಶೇಷವಾಗಿ ಕರ್ನಾಟಕದ್ದೇ ಉದಾಹರಣೆ, 1989ರಲ್ಲಿ SR ಬೊಮ್ಮಾಯಿ ಸರ್ಕಾರ, ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ವಜಾಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಬಹುಮತ ಅನ್ನುವಂಥದ್ದು ಶಾಸನ ಸಭೆಯಲ್ಲಿ ಸಾಬೀತಾಗಬೇಕಾಗಿರುವಂಥದ್ದು. ಇಲ್ಲಿ ನಮಗೆ ಬಹುಮತವನ್ನು ತೋರಿಸಿ ಅಂತ ಕೇಳಿದ್ದಾರೆ. ಸ್ಥಿರ ಸರ್ಕಾರಕ್ಕಾಗಿ ಬಹುಮತದ ನಂಬರ್ ನೀಡೋದಕ್ಕೆ ಅವರು ಗಡುವನ್ನು ಕೊಟ್ಟಿದ್ದಾರೆ. ಸ್ಥಿರ ಸರ್ಕಾರಕ್ಕಾಗಿ ಗಡುವನ್ನು ಕೊಟ್ಟಿದ್ದಾರೆ. ಆದರೆ ಸ್ಥಿರ ಸರ್ಕಾರ ಹೌದು ಅಲ್ಲ ಅನ್ನೋಂಥದ್ದು ಶಾಸನ ಸಭೆಯಲ್ಲಿ ನಿರ್ಧಾರ ಆಗುವಂಥದ್ದು. ಇಲ್ಲಿ ಸ್ಥಿರ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ನಂಬರ್ ಗೇಮ್ ಗೆದ್ದ ಬಳಿಕವಷ್ಟೇ ವಿಜಯ್ಗೆ ಪ್ರಮಾಣ ವಚನ ಅನ್ನುವಂಥದ್ದನ್ನು ಗವರ್ನರ್ ಹೇಳ್ತಾ ಇದ್ದಾರೆ. ಗವರ್ನರ್ ಅವರು ಹೇಳ್ತಿದ್ದಾರೆ, ನೀವು ನಂಬರ್ ಅನ್ನು ತೋರಿಸಿದ್ರೆ ಮಾತ್ರ ಪ್ರಮಾಣ ವಚನ ಬೋಧಿಸ್ತೀನಿ ಅಂತಕೊಂಡು. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಬಹುಶಃ ಯಾವತ್ತೂ ಕೂಡ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ನೋಡಿಲ್ಲ. ಆದರೆ ಈ ಬಾರಿ ತಮಿಳುನಾಡಿನ ರಾಜ್ಯಪಾಲರು ಇಂಥದ್ದೊಂದು ನಿಲುವನ್ನು ತಾಳಿದ್ದಾರೆ. ಅವಕಾಶ ಕೊಡಿ, ಸಾಬೀತು ಮಾಡ್ತೇನೆ ಅಂತ ಹೇಳ್ಕೊಂಡು ವಿಜಯ್ ಅವರು ಕೇಳ್ತಾ ಇದ್ದಾರೆ. ರಾಜ್ಯಪಾಲರು ಹೇಳ್ತಿದ್ದಾರೆ, ಸ್ಥಿರ ಸರ್ಕಾರಕ್ಕಾಗಿ 117 ನಂಬರ್ ನನಗೆ ಮುಖ್ಯ, ಅದನ್ನು ನೀವು ತೋರಿಸಿದ್ರೆ ನಾನು ನಿಮಗೆ ಪ್ರಮಾಣ ವಚನ ಬೋಧಿಸ್ಬೋದು, ನಿಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡ್ಬೋದು ಅಂತ ಕೇಳ್ತಾರೆ. ಆದರೆ ಅವರು ಮೊದಲು ನೀವು ಸರ್ಕಾರ ರಚನೆಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ವಿಜಯ್ ಅವರು ಕೇಳ್ತಾ ಇದ್ದಾರೆ. ಮೊದಲು ನನಗೆ ಅವಕಾಶ ಕೊಡಿ, ನಂತರ ಮಾಡ್ತೀನಿ ಅಂತ. ಬಹುಮತದ ನಂಬರನ್ನು ಕೊಡಿ ಅಂತೇಳಿ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಅದನ್ನು ಸಾಬೀತು ಮಾಡ್ತೇನೆ ಅಂತೇಳಿ ವಿಜಯ್ ಅವರು ಹೇಳ್ತಾ ಇದ್ದಾರೆ. ನಾನು ವಿಧಾನಸಭೆಯಲ್ಲಿ ಸಾಬೀತು ಮಾಡ್ತೇನೆ ಅಂತ ಹೇಳ್ಕೊಂಡು ವಿಜಯ್ ಅವರು ಹೇಳ್ತಿದ್ದಾರೆ. ಬಹುಮತ ಇಲ್ಲದೇ ಇದ್ದರೆ ಇದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. ನೀವು ಬಹುಮತ ತೋರಿಸದೇ ಇದ್ದರೆ ನಿಮಗೆ ಪ್ರಮಾಣ ವಚನ ಬೋಧಿಸುವುದು ಅಸಾಧ್ಯ ಅಂತ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪುಗಳೇ ಹೇಳಿವೆ ಅನ್ನೋದನ್ನು ವಿಜಯ್ ಅವರು ಕಡೆಯಿಂದ ಉಲ್ಲೇಖ ಆಗಿದೆ. ರಾಜ್ಯಪಾಲರ ಮುಂದೆಯೂ ಕೂಡ ಉಲ್ಲೇಖ ಆಗಿದೆ. ಆದರೆ 117 ಶಾಸಕರ ಬೆಂಬಲ ಪತ್ರ ನನಗೆ ಬೇಕು ಅಂತ ಹೇಳಿ ರಾಜ್ಯಪಾಲರು ಕೇಳ್ತಿದ್ದಾರೆ. ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ, ಅದರ ಪ್ರಕಾರವಾಗಿ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಇಲ್ಲಿ ವಿಜಯ್ ಅವರು ಕೇಳ್ತಿರುವಂತಹ ಮಾತು. ಬೇರೆ ಪಕ್ಷಕ್ಕೆ ನಾನು ಆಹ್ವಾನವನ್ನು ಕೊಡೋದಿಲ್ಲ, ನೀವೇ ನಂಬರ್ ಸಮೇತ ಬನ್ನಿ ಅಂತ ಕೇಳ್ತೀನಿ. ನಾನು ಬೇರೆಯವ್ರಿಗೆ ಏನು ಅವಕಾಶವನ್ನು ಕೊಡೋದಿಲ್ಲ ಅಥವಾ ಅವ್ರಿಗೆ ಆಹ್ವಾನ ಕೊಡೋದಿಲ್ಲ, ನಿಮಗೆ ಮಾತ್ರನೇ ಆಹ್ವಾನ ಇರುವಂಥದ್ದು, ಮೊದಲ ಆಹ್ವಾನ ನಿಮಗೇ ಇರುತ್ತೆ. ಆದರೆ ನೀವು ನಂಬರ್ ತಗೊಂಡು ಬನ್ನಿ ಅಂತ ಹೇಳಿ ರಾಜ್ಯಪಾಲರು ಕೇಳ್ತಿದ್ದಾರೆ. ನಮಗೆ ಕೂಡಲೇ ಅವಕಾಶವನ್ನು ಕೊಡಲೇಬೇಕು ಅಂತ ಹೇಳಿ ವಿಜಯ್ ಅವರು ಒತ್ತಾಯಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಪಕ್ಷವಾಗಿ ಅವರಿಗಿರುವಂತಹ ಅಧಿಕಾರ. ಈಗ ದಳಪತಿ ಮುಂದಿರುವಂತಹ ದಾರಿಗಳು ಯಾವುದು ಅಂತ ಹೇಳಿದರೆ ಕಾದು ನೋಡಲೇಬೇಕು. ರಾಜ್ಯಪಾಲರು ಇಲ್ಲಿ ತನಕ ಈ ರೀತಿ ಅಂತ, ಯಾಕಂದರೆ ಇದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದರೆ ಒಂದು ಜನ ತೀರ್ಪು ಕೊಟ್ಟಾಗಿದೆ. ಜನರ ತೀರ್ಪಿನ ಆಧಾರದ ಮೇಲೆ ಪಕ್ಷಗಳು ಎಷ್ಟೆಷ್ಟು ಗೆದ್ದಿದ್ದಾವೆ ಅನ್ನುವಂತಹ ನಂಬರ್ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಗೊತ್ತಿದೆ. ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸಿದೆ. ತಮಿಳುನಾಡಿನ ವಿಧಾನಸಭೆಯನ್ನು ವಿಸರ್ಜಿಸಲಾಗಿದೆ ಈಗಾಗಲೇ. ಹೀಗಿರುವಾಗ ಮೊದಲನೇದು ಕಾದು ನೋಡಬೇಕಾಗತ್ತೆ. ಯಾಕಂದರೆ 1 ದಿನ 2 ದಿನ 3 ದಿನ ಇವಿಷ್ಟೇ ಮಾತ್ರ ವಿಳಂಬ ಮಾಡಿಸ್ಬೋದೇ ಹೊರತು ಇನ್ನೆಷ್ಟು ದಿವಸ ವಿಳಂಬ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇ ಅವಕಾಶ ಇರುವಂಥದ್ದು ಕಾನೂನು ಹೋರಾಟ. ಇಲ್ಲ ಶೀಘ್ರವೇ ನಾವು ಅಧಿಕಾರವನ್ನು ಈಗಲೇ ಪಡ್ಕೊಳ್ಬೇಕು ಅಂದರೆ ಕಾನೂನು ಹೋರಾಟದ ಮೊರೆಯನ್ನು ಹೋಗಬೇಕಾಗುತ್ತೆ. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತಹ ಕೆಲಸವನ್ನು ವಿಜಯ್ ಅವರ ಪಕ್ಷ ಮಾಡಬಹುದು. ಆ ಮೂಲಕವಾಗಿ ನಮಗೆ ಅವಕಾಶ ಕೊಡಿ ಅಂತ ಕೇಳ್ಬೋದು. ಇದರ ನಡುವೆ ಇಲ್ಲ ರಾಜ್ಯಪಾಲರು ಕೇಳ್ದಂಗೆ ಆಗೋಗ್ಲಿ, ಸುಮ್ಮನೆ ಯಾಕೆ ಸಂಘರ್ಷ ಅಂತೇಳಿ ಆದರೆ ನಂಬರ್ ಕುದುರಿಸ್ಕೊಳ್ಬೇಕು. ಅಂದರೆ 117 ನಂಬರನ್ನು ರೆಡಿ ಮಾಡ್ಕೊಂಡು ಇನ್ನೊಂದು ಬಾರಿ ಹೋಗಿ ರಾಜ್ಯಪಾಲರ ಹತ್ರ ಹೋಗಿ ಲೆಟ್ರನ್ನು ಕೊಟ್ಟು ಬರಬೇಕು. ನೋಡಿ ಸರ್, ನಾವು 117 ನೀವು ಹೇಳ್ದಂಗೆ 117 ಅಂತೇಳಿ ತೋರಿಸ್ಬರ್ಬೇಕು. ಆದರೆ ಇಂಥದ್ದೊಂದು ಕೆಲಸಕ್ಕೆ ವಿಜಯ್ ಅವರು ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ವೇಳೆ ಹೀಗೆ ಮುಂದಾದರೂ ಅಂತ ಹೇಳಿದರೆ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಮುನ್ನುಡಿಯನ್ನು ಈಗಲೇ ಬರೆದಂಗೆ ಆಗುತ್ತಾ ಅನ್ನುವಂಥ ಅನುಮಾನವೂ ಕೂಡ ಇಲ್ಲಿ ಇರುವಂಥದ್ದು. ಯಾಕಂದರೆ ನಂಬರನ್ನು ತೋರಿಸ್ಕೊಳ್ಳುವಂಥದ್ದು ಅಂತಿಮವಾಗಿರುವಂಥದ್ದು ಶಾಸನ ಸಭೆಯ ಒಳಗಡೆ ಇರುವಂತಹ ಅನಿವಾರ್ಯತೆ. ಮಧ್ಯದಲ್ಲಿ ಸರ್ಕಾರ ಬಿದ್ದು ಹೋಗುವ ಸಂದರ್ಭದಲ್ಲಿ, ಅಂದರೆ ಸರ್ಕಾರ ನಡೆದು ಒಂದು 6 ತಿಂಗಳು 10 ತಿಂಗಳು ಆದಾಗ ಯಾರೋ ಒಂದು 10 ಜನ ಶಾಸಕರು ಹೋಗಿ ನೋಡಿ ನಾವು ಅವರ ಬಹುಮತವನ್ನು ಅವರಿಗೆ ಕೊಟ್ಟಂತಹ ಬೆಂಬಲವನ್ನು ಹಿಂಪಡೆದಿದ್ದೀವಿ ಅನ್ನೋಂಥ ಲೆಟರ್ನ ಗವರ್ನರ್ಗೆ ಕೊಟ್ಟಾಗ ಆಗ ಗವರ್ನರ್ ಅವರಿಗೆ ಎಲ್ಲ ರೀತಿಯಂಥ ಅಧಿಕಾರ ಇರುತ್ತೆ. ನೀವು ಹೋಗಿ ಸಾಬೀತುಪಡಿಸಿ, ಶಾಸನ ಸಭೆಯಲ್ಲಿ ಹೋಗಿ ನಿಮ್ಮ ಬಹುಮತವನ್ನು ಸಾಬೀತುಪಡಿಸಿ ಅನ್ನುವಂಥ ತಾಕೀತನ ಮಾಡುವಂಥ ಅವಕಾಶ ರಾಜ್ಯಪಾಲರಿರುತ್ತೆ. ಆದರೆ ಇಲ್ಲಿ ಇವಾಗ ಏನಾಗುತ್ತೆ ಅಂತೇಳಿ ಸರ್ಕಾರಗಳನ್ನು ಲೋಕಭವನದ ಹುಲ್ಲುಹಾಸಿನ ಮೇಲೆ ನಿರ್ಧರಿಸೋದಕ್ಕೆ ಆಗೋದಿಲ್ಲ ಅಂತೇಳಿ ತಮಿಳುನಾಡಿನ ಕಾಂಗ್ರೆಸ್ ಈಗಾಗಲೇ ಆಕ್ಷೇಪವನ್ನು ಎತ್ತಿದೆ.
ಲೋಕಭವನದ ಲಾನ್ನಲ್ಲಿ ಈ ಯಾವ ಸರ್ಕಾರ ಅಧಿಕಾರ ಮಾಡಬೇಕು ಅನ್ನುವಂಥದ್ದರ ಬಹುಮತವನ್ನು ಸಾಬೀತುಪಡಿಸೋಕ್ಕಾಗಲ್ಲ. ಅದೇನಿದ್ರು ಕೂಡ ಶಾಸನ ಸಭೆಯಲ್ಲಿ ಆಗುವಂಥದ್ದು. ಸರ್ಕಾರಗಳು ಸದನಗಳಲ್ಲಿ ನಿರ್ಧಾರ ಆಗಬೇಕು. ಯಾವ ಸರ್ಕಾರ ನಡೀತಿದೆ ಅನ್ನುವಂಥದ್ದು ಸದನದಲ್ಲಿ, ವಿಧಾನಸಭೆಯ ಒಳಗಡೆ ನಿರ್ಧಾರ ಆಗಬೇಕೇ ಹೊರತು ಅದು ಲೋಕಭವನದಲ್ಲಿ ಅಲ್ಲ. ಸರ್ಕಾರ ರಚನೆಗೆ ವಿಜಯ್ಗೆ ಆಹ್ವಾನವನ್ನು ನೀವು ಕೊಡಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ವಿಳಂಬ ಮಾಡೋದಕ್ಕೆ ಅವಕಾಶಗಳಿಲ್ಲ. ನೀವು ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಕಮಲ್ ಹಾಸನ್ ಅವರು ಕೂಡ ರಾಜ್ಯಪಾಲರ ನಡೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವಕಾಶ ನೀಡದೇ ಇರುವಂಥದ್ದು ತಮಿಳು ಜನರಿಗೆ ಮಾಡಿರುವ ದ್ರೋಹ, ತಮಿಳುನಾಡಿನ ಜನರಿಗೆ ಮಾಡಿರುವ ದ್ರೋಹ ಅಂತೇಳಿ ಕಮಲ್ ಹಾಸನ್ ಅವರು ಈ ನಡೆಯನ್ನು ಕರೆದಿದ್ದಾರೆ. ಶಾಸಕರು ಇನ್ನೂ ಕೂಡ ಪ್ರಮಾಣ ವಚನವನ್ನು ತಗೊಂಡಿಲ್ಲ. ಆಯ್ಕೆಯಾಗಿ ಬಂದಿದ್ದಾರೆ ಶಾಸಕರು, ಅವರು ಪ್ರಮಾಣ ವಚನ ತೆಗೆದುಕೊಂಡಿಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತಹ ಅಪಮಾನ. ಈ ರೀತಿಯಾಗಿ ಇದನ್ನು ನೀವು ವಿಳಂಬ ಮಾಡ್ತಾ ಹೋಗುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅಪಮಾನ. ಇಡೀ ತಮಿಳುನಾಡಿಗೆ ರಾಜ್ಯಪಾಲರು ಅವಮಾನವನ್ನು ಮಾಡಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಕಮಲ್ ಹಾಸನ್ ಅವರು ಹೊರಹಾಕಿದ್ದಾರೆ. ಇನ್ನು ಪ್ರಕಾಶ್ ರೈ ಅವರು ಕೂಡ ರಾಜ್ಯಪಾಲರ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರ ನಡವಳಿಕೆ ಅಸಹ್ಯಕರ ಅಂತ ಹೇಳಿ ಪ್ರಕಾಶ್ ರೈ ಅವರು ಹೇಳಿದ್ದಾರೆ. ಸಂವಿಧಾನ ಬಾಹಿರ, ಜನರು ಒಪ್ಪುವಂಥದ್ದಲ್ಲ. ಇದು ಸಂವಿಧಾನ ಬಾಹಿರವಾಗಿರ್ತಕ್ಕಂತಹ ಕ್ರಮ, ಜನರು ಇದನ್ನು ಒಪ್ಪುವಂಥದ್ದಲ್ಲ. ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ನಿಮಗೂ ಕೂಡ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ಅಥವಾ ವಿಜಯ್ ಅವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು, ಜನಾದೇಶ ಸಿಕ್ಕಿರುವ ವಿಜಯ್ಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನು ಪ್ರಕಾಶ್ ರೈ ಅವರು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ರಾಜ್ಯದಲ್ಲಿ ಸಚಿವರುಗಳು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಗವರ್ನರ್ಸ್ಗಳು ಪಾತ್ರ ಹೇಗಿದೆ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ಎಲ್ಲೆಲ್ಲಿ ವಿರೋಧ ಪಕ್ಷದಲ್ಲಿ ಇದೆ ನೋಡಿದೆ. ಈಗ ನಿಮ್ಗೆ ಮರ್ತೋಗ್ಬಿಟ್ರ, ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ, ಅದ್ಯಾವ ಕಾನೂನು ಅಡಿನಲ್ಲಿ ಕೊಟ್ಟಿದ್ರು? ಬೆಳಿಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಏನಾಯಿತು ತಮಗೆಲ್ಲರಿಗೂ ಗೊತ್ತಿದೆ. ಕೇರಳನಲ್ಲಿ ಯಾವ ರೀತಿ ಗವರ್ನರ್ಸ್ ವರ್ತನೆ ಮಾಡಿದ್ದಾರೆ ಗೊತ್ತಿದೆ. ಈಗ ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, BJP ಕಚೇರಿ, RSS ಕಚೇರಿಗಳಿಗೆ ವ್ಯತ್ಯಾಸನೇ ಇಲ್ಲ. ಡೈರೆಕ್ಷನ್ಸ್ ಏನು ಬರ್ತದೆ ಮೇಲಿಂದ ಅದೇ ಫಾಲೋ ಆಗೋದು. ಹೀಗೆ ಇಲ್ಲಿ ರಾಜ್ಯಪಾಲರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟಕ್ಕೂ ಇಲ್ಲಿರುವಂತಹ ನಂಬರ್ ಗೇಮನ್ನು ನಾವು ಗಮನಿಸಬೇಕು. ಸರ್ಕಾರ ರಚನೆಗೆ ಕನಿಷ್ಠ 117 ಸ್ಥಾನ ಈ ಹಂತದಲ್ಲಿ ಬೇಕಿದೆ. ಯಾಕಂದರೆ ತಮಿಳುನಾಡಿನ ವಿಧಾನಸಭೆಯ ಮ್ಯಾಜಿಕ್ ನಂಬರ್ ಇರುವಂಥ 118. ಆದರೆ ಈ ಬಾರಿ ವಿಜಯ್ ಅವರು 2 ಸ್ಥಾನಗಳಲ್ಲಿ ಗೆದ್ದು ಬಂದಿದ್ದಾರೆ. 2 ಸ್ಥಾನಗಳಲ್ಲಿ ವಿಜಯ್ ಅವರು ಗೆದ್ದು ಬಂದಿದ್ದಾರೆ. ಹೀಗಾಗಿ ಒಂದು ಸ್ಥಾನ, ಟೋಟಲ್ ನಂಬರ್ನಲ್ಲಿ ಒಂದು ಸ್ಥಾನ ಮೈನಸ್ ಆಗುತ್ತೆ. 234 ಇರುವಂತಹ ವಿಧಾನಸಭೆಯ ಸ್ಟ್ರೆಂತ್ 233ಕ್ಕೆ ಇಳಿಕೆಯಾಗಿದೆ. ಹೀಗಾಗಿ 233ರ ಅರ್ಧ ಭಾಗಕ್ಕಿಂತ ಜಾಸ್ತಿ ಅಂತ ಹೇಳಿದಾಗ 117 ಮ್ಯಾಜಿಕ್ ನಂಬರ್ ಸಾಕಾಗುತ್ತೆ. ಇಲ್ಲಿ TVK 108 ಸ್ಥಾನಗಳು, ಅಂದರೆ ಒಟ್ಟು ಅವ್ರು ಗೆದ್ದಿರ್ತಕ್ಕಂತಹ ಸ್ಥಾನಗಳು 108, ಕಾಂಗ್ರೆಸ್ನ 5 ಸ್ಥಾನಗಳು ಸೇರಿದಾಗ ಒಟ್ಟು 113 ಸ್ಥಾನಗಳು ಅನ್ನೋದು ಮೇಲ್ನೋಟಕ್ಕಿದ್ರು ಕೂಡ. ಈಗ ಆ್ಯಕ್ಚುಯಲ್ ನಂಬರ್ ವೈಸ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ 1 ಕ್ಷೇತ್ರವನ್ನು ತ್ಯಜಿಸಬೇಕಾಗತ್ತೆ. ಅವರು 2 ಕ್ಷೇತ್ರಗಳಲ್ಲಿ ಈಗಾಗಲೇ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಒಂದನ್ನು ಅವರು ತ್ಯಾಗ ಮಾಡಬೇಕು. ಹೀಗಾಗಿ ಇದೇ ವೇಳೆ ಮ್ಯಾಜಿಕ್ ನಂಬರ್ 117ಕ್ಕೆ ಇಳಿಕೆಯಾಗುತ್ತೆ. ಈ ಕಾರಣಕ್ಕಾಗಿ 234 ಇದ್ದಿದ್ದು 233 ಆಗುತ್ತೆ. 233ರ ಅರ್ಧಕ್ಕಿಂತ ಜಾಸ್ತಿ ಅಂತ ಹೇಳಿದಾಗ 117 ಆಗುತ್ತೆ. ಒಟ್ಟು 234 ವಿಧಾನಸಭಾ ಸ್ಥಾನಗಳಲ್ಲಿ ಸದ್ಯಕ್ಕೆ 233 ಸ್ಥಾನಗಳು, ಅಂದರೆ ಅವರು ಒಂದು ಸ್ಥಾನವನ್ನು ಬಿಟ್ಕೊಡೋದ್ರಿಂದಾಗಿ 233 ಸ್ಥಾನ ಇರುತ್ತೆ. TVK 107 ಪ್ಲಸ್ ಕಾಂಗ್ರೆಸ್ನ 5, ಹೀಗೆ ಒಟ್ಟು 112 ಸ್ಥಾನಗಳು ಆಲ್ರೆಡಿ TVKಯ ಬಳಿಯಲ್ಲಿದೆ. ವಿಜಯ್ ಅವರ ಬೆಂಬಲಕ್ಕೆ ಇರುವಂಥದ್ದು. ವಿಧಾನಸಭೆಯಲ್ಲಿ ಬಹುಮತಕ್ಕೆ ಇನ್ನೂ ಕೂಡ 5 ಸಂಖ್ಯೆ ಕಡಿಮೆ ಇದೆ, 5 ಶಾಸಕರ ಸಂಖ್ಯೆ ಕಡಿಮೆ ಇದೆ. ಆದರೆ TVK ಪ್ರಕಾರ ಇನ್ನೂ ಕೂಡ 4 ಪಕ್ಷಗಳು ಅವರನ್ನು ಬೆಂಬಲಿಸುವಂಥದ್ದು ಇದ್ದಾವೆ. ಈ ಚುನಾವಣೆಯ ನಂತರ 4 ಪಕ್ಷಗಳು ಬೆಂಬಲಿಸ್ತಾರೆ ಅಂತೇಳಿ. ಅದರಲ್ಲಿ CPIನಿಂದ 2 ಇದೆ, CPIM ಇಂದ 2 ಇದೆ, VCKಯಿಂದ 2 ಇದೆ, IUMLನಿಂದ 2 ಸ್ಥಾನಗಳು, ಎಲ್ಲ ಸೇರಿದಾಗ 8 ಸ್ಥಾನಗಳು ಇನ್ನೂ ಕೂಡ ಇವರ ಬೆಂಬಲಕ್ಕೆ ಬರುವಂಥದ್ದು ಇದ್ದಾವೆ. ಈ 4 ಪಕ್ಷಗಳು ಬೆಂಬಲಿಸಿದರೆ ಸರ್ಕಾರ ರಚನೆ ಮಾಡುವಂಥದ್ದು ಸುಲಭ ಆಗುತ್ತೆ. ಆಗ 120ಕ್ಕೆ ಬಂದು ತಲುಪುತ್ತೆ. ಈಗ ಈ ಎಲ್ಲ ನಂಬರ್ಗಳನ್ನು ತೆಗೆದುಕೊಂಡು ಹೋಗಿ ಗವರ್ನರ್ ಅವರ ಮುಂದೆ ಕೊಡಬೇಕು ಅಥವಾ ತಮಿಳುನಾಡಿನ ವಿಧಾನಸಭೆಯ ಮುಂದೆ ಕೊಡಬೇಕು ಅನ್ನುವಂಥದ್ದು ಪ್ರಶ್ನೆ. ಈಗ ಈ ಎಲ್ಲ ಶಾಸಕರು ವಿಜಯ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋದು ಎಲ್ಲಿ ಸಾಬೀತಾಗಬೇಕು? ವಿಜಯ್ ಮೈತ್ರಿಕೂಟದ ಸಂಖ್ಯೆ ಸದ್ಯದ ಮಟ್ಟಿಗೆ 120ಕ್ಕೆ ಮುಟ್ಟುತ್ತೆ. ಈಗಾಗಲೇ ವಿಜಯ್ ಅವರು ಕ್ಲೇಮ್ ಮಾಡಿರುವಂತೆಯೇ VCK, CPI, CPIM, IUML ಇವ್ರುಗಳು ಬೆಂಬಲ ಕೊಟ್ಟರೆ 120ಕ್ಕೆ ಏರಿಕೆ ಆಗುತ್ತೆ. ಆದರೆ 4 ಪಕ್ಷಗಳು ಇಲ್ಲಿವರೆಗೆ ಯಾವುದೇ ರೀತಿಯಂಥ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. CPI ಮಾತ್ರ ಹೇಳಿದೆ ಗವರ್ನರ್ ನಡೆ ಸರಿಯಲ್ಲ ಅಂತ ಹೇಳಿದೆ ಬಿಟ್ಟರೆ
ಉಳಿದ ಈ 4 ಪಕ್ಷಗಳು ಕೂಡ VCK ಆಗಲಿ, CPI ಆಗಲಿ, CPIM ಆಗಲಿ, IUML ಆಗಲಿ, ಇವ್ರು ಯಾರು ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಥವಾ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನು ಕೂಡ ಹೇಳ್ತಾ ಇಲ್ಲ. ಹಾಗಿದ್ರೂ ಅವ್ರಿಗೆ ಹೇಳದಿದ್ರು ರಾಜ್ಯಪಾಲರಿಗೆ ಇದನ್ನು ತಲುಪಿಸೋದಕ್ಕೆ ಆಗುತ್ತಾ? ರಾಜ್ಯಪಾಲರಿಗೆ ಇವರು ಇದನ್ನು ತಲುಪಿಸಬೇಕಾದ ಅನಿವಾರ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಇನ್ನು TVKಗೆ ಬೆಂಬಲ ಸೂಚಿಸೋದಕ್ಕೆ ಅಣ್ಣಾ DMKಯ ಒಂದು ಬಣ ರೆಡಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಮೊನ್ನೆಯಿಂದಲೂ ಕೂಡ ಇದೆ. ಅದು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಮೈತ್ರಿಯಿಂದ ಕಾಂಗ್ರೆಸ್ ಹೊರಗಿಟ್ಟರೆ ಬೆಂಬಲ ಅನ್ನುವಂತಹ ಷರತ್ತನ್ನು ಅಣ್ಣಾ DMK ಹಾಕಿದೆ ಅಂತ. ಅಂದರೆ ಕಾಂಗ್ರೆಸ್ ಜೊತೆನೀಗ ತರಾತುರಿಯ ಮೈತ್ರಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸನ್ನು ನೀವು ಮೈತ್ರಿಯಿಂದ ಹೊರಗಿಟ್ಟರೆ ಅವಾಗ ನಾವು ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಅಣ್ಣಾ DMK ಅವರು ಒಂದು ಆಫರನ್ನು TVKಗೆ ಕೊಡುವಂಥದ್ರ ಕಡೆಗೆ ಹೋಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರನ್ನು ಬಿಡೋದಕ್ಕೆ TVK ನಾಯಕ ವಿಜಯ್ ಅವರು ಒಪ್ಕೊಳ್ತಾ ಇಲ್ಲ. ಯಾಕಂದರೆ ಅವರು ಆಲ್ರೆಡಿ ಮೊದಲ ಫ್ರೆಂಡ್ ಅಂತೇಳಿ ಕಾಂಗ್ರೆಸ್ಸನ್ನು ಸೇರಿಸ್ಕೊಂಡಾಗಿದೆ. ಹೀಗಿರುವಾಗ ಅವರು ಅಣ್ಣಾ DMK ಕಡೆಗೆ ಹೋಗುವಂತಹ ಸಾಧ್ಯತೆ ಕಡಿಮೆ ಇದೆ. ಪಳನಿಸ್ವಾಮಿ ಮನೆಯಲ್ಲಿ ಅಣ್ಣಾ DMK ಶಾಸಕರು ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ. ಅದಾದ ನಂತರ ಪಳನಿಸ್ವಾಮಿಯವರು ಮುಂಜಾಗ್ರತಾ ಕ್ರಮವಾಗಿ ಪುದುಚೇರಿ ರೆಸಾರ್ಟ್ಗೆ ತಮ್ಮ ಶಾಸಕರನ್ನು ಶಿಫ್ಟ್ ಮಾಡಿಸಿದ್ದಾರೆ. ಅಣ್ಣಾ DMK ಶಾಸಕರು ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಸುಮಾರು 28 ಶಾಸಕರು ಈಗಾಗಲೇ ಪುದುಚೇರಿ ರೆಸಾರ್ಟ್ಗೆ ಹೋಗಿದ್ದಾರೆ. ಅಲ್ಲಿಗೆ ಅಣ್ಣಾ DMKಯ ಶಾಸಕರು 28 ಶಾಸಕರು ಜೊತೆಯಲ್ಲೇ ಇರ್ತಾರೆ ಅಣ್ಣಾ DMK ಜೊತೆಗೆ, ಅಥವಾ ಅಲ್ಲೇನಾದ್ರು ಸ್ಪ್ಲಿಟ್ ಆಗುತ್ತಾ? ಈ ಅನುಮಾನ ಇದ್ದೇ ಇದೆ. ನಿನ್ನೆ ರಜನಿಕಾಂತ್ ಅವರ ಭೇಟಿಯ ವೇಳೆ MK ಸ್ಟಾಲಿನ್ ಅವರು ಕೂಡ ಒಂದಿಷ್ಟು ರಣತಂತ್ರವನ್ನು ರೂಪಿಸಿದ್ದಾರೆ. ಯಾಕೆಂದರೆ ಸ್ಟಾಲಿನ್ ಅವರು ಅವ್ರಿಗೆ ಗೆದ್ದರು ಸೋತರು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ರಜನಿಕಾಂತ್ ಅವರು ಹೋಗಿ ಹೇಳಿ ಬಂದಿದ್ದಾರೆ. ಅವ್ರಿಗೊಂದು ಧೈರ್ಯ ತುಂಬಿ ಬಂದಿದ್ದಾರೆ, ಸಾಂತ್ವನ ಹೇಳಿ ಬಂದಿದ್ದಾರೆ. ಸೋಲಿನ ಬಗ್ಗೆ ತೊಂದರೆ ಇಲ್ಲ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಆದರೆ ಕಾಂಗ್ರೆಸ್ ಹೊರತುಪಡಿಸಿ ಉಳಿದ ಮಿತ್ರ ಪಕ್ಷಗಳ ಜೊತೆಗೆ ಇವತ್ತು ಸ್ಟಾಲಿನ್ ಅವರೊಂದು ಸಭೆಯನ್ನು ಕರೆದಿದ್ದರು. ಕಾಂಗ್ರೆಸ್ ಅವರು ಹೇಗೂ ಸ್ಟಾಲಿನ್ಗೂ ಕೇಳದೆ ಓಡ್ ಹೋಗಿ ವಿಜಯ್ ಜೊತೆ ಸೇರ್ಕೊಂಡಾಗಿದೆ. ಹೀಗಿರುವಾಗ ಇವತ್ತು ಅವರು VCK ನಾಯಕ ತಿರುಮಾವಲವನ್, ಹಾಗೆಯೇ CPIನ ನಾಯಕ ವೀರಪಾಂಡಿಯನ್ ಮತ್ತು CPIMನ ನಾಯಕರಾಗಿರುವಂತಹ P ಷಣ್ಮುಖಂ, ಇವರಿಷ್ಟು ಜನರನ್ನು ಒಂದು ಸಭೆಗೆ ಕರೆದಿದ್ರು. ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಮಿತ್ರ ಪಕ್ಷಗಳಿಗೆ ತಾವೇ ಸ್ವಂತ ನಿರ್ಧಾರ ಕೈಗೊಳ್ಳಬಹುದು ಅನ್ನುವಂಥ ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. DMK ಯಾವುದೇ ಬೈಂಡಿಂಗ್ ಇರೋದಿಲ್ಲ, ಆದರೆ DMK ಜೊತೆಗೆ ಇದ್ದರೆ ಖುಷಿ ಅನ್ನುವಂತಹ ರೀತಿಯಲ್ಲಿ ಕೂಡ ಬಹುತೇಕ ಅವರು ಮಾತಾಡಿದ್ದಾರೆ. ಚುನಾವಣೆಯ ಸೋಲು ಗೆಲುವಿನ ಬಗ್ಗೆ VCK ನಾಯಕ ಹೇಳಿರೋ ಪ್ರಕಾರ ಚುನಾವಣೆಯ ಸೋಲು ಗೆಲುವಿನ ಬಗ್ಗೆಯೂ ಕೂಡ ನಾವು ಚರ್ಚೆ ನಡೆಸಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪ್ರತಿಪಕ್ಷದಲ್ಲಿ ಕುಳಿತು ಸರ್ಕಾರದ ಕಾರ್ಯನಿರ್ವಹಣೆಯನ್ನು ಕಾದು ನೋಡುವ ತೀರ್ಮಾನಕ್ಕೆ ಸ್ವತಃ ಸ್ಟಾಲಿನ್ ಅವರು ಹೇಳೋ ಪ್ರಕಾರವಾಗಿ ಅವರು ಕನಿಷ್ಠ 6 ತಿಂಗಳ ಕಾಲ ಈ ಸರ್ಕಾರ ನಡೀಲಿ, ಯಾವುದೇ ಸರ್ಕಾರ ರಚನೆ ಆಗಲಿ, ಸರ್ಕಾರ ನಡೆಸ್ತಾ ಹೋಗಲಿ, ನಾವು 6 ತಿಂಗಳ ಕಾಲ ಕಾದು ನೋಡ್ತೀವಿ, ಆ ನಂತರ ಸರ್ಕಾರದ ಕಾರ್ಯವೈಖರಿಯ ಮೇಲೆ ಹೋರಾಟ ಮಾಡಬೇಕು, ಏನು ಮಾಡಬೇಕು ನಾವು ನಿರ್ಧರಿಸ್ತೀವಿ ಅನ್ನೋದ್ರ ಕಡೆಗೆ ಸ್ಟಾಲಿನ್ ಅವರು ಹೊರಟಿದ್ದಾರೆ. ಎಲ್ಲ ಬೆಳವಣಿಗೆಯಿಂದಾಗಿ ಅರ್ಥ ಆಗೋದಂದರೆ ವಿಜಯ್ ಅವರಿಗೆ ಪ್ರಮಾಣ ವಚನ ಬೋಧಿಸೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾವ ಕಾರಣಕ್ಕಾಗಿ, ಕಾನೂನಿನ ಪ್ರಕಾರ ಯಾವ ಕಾನೂನಿನ ಆಧಾರದಲ್ಲಿ ವಿಳಂಬವನ್ನು ಮಾಡಲಾಗ್ತಿದೆ, ಯಾವ ಕಾನೂನಿನ ಆಧಾರದಲ್ಲಿ ಈಗ ಅವರು ನೀವು ನಂಬರನ್ನು ತೆಗೆದುಕೊಂಡು ಬಂದರಷ್ಟೇ ನಿಮಗೆ ಪ್ರಮಾಣ ವಚನ ಅನ್ನುವಂಥ ರೀತಿಯ ಕಂಡೀಷನ್ನ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆಗಳಿದ್ದಾವೆ. ಅನೇಕ ತಜ್ಞರುಗಳು, ಸಂವಿಧಾನ ತಜ್ಞರುಗಳು, ಸುಪ್ರೀಂ ಕೋರ್ಟ್ನ ಲಾಯರ್ಗಳು, ಇವರುಗಳು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಗೌರ್ಮೆಂಟ್ ಪ್ರಮಾಣ ವಚನ ಬೋಧಿಸಬೇಕು ಅಥವಾ ಗೌರ್ಮೆಂಟ್ ನಡೆಸೋದಕ್ಕೆ ಆಗದೇ ಇಲ್ಲ ಅನ್ನೋದು ತೀರ್ಮಾನ ಬರಬೇಕು. ಈಗ ಸದ್ಯಕ್ಕೆ ಅವ್ರು ಕ್ಲೇಮ್ ಮಾಡ್ತಾ ಇರೋದಂತಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಮುಂದಿನದ್ದು ಮುಂದೆ ಅನ್ನುವಂಥದ್ದು ಇದೆ. ಆದರೆ ಸದ್ಯಕ್ಕೆ TVK ಕಡೆಯಲ್ಲೂ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಹೋಗಬೇಕಾ ಅಥವಾ ವಿಷಯವನ್ನು ಹೀಗೇ ಸರಿಪಡಿಸ್ಕೊಳ್ಳೋಣವಾ ಅನ್ನುವಂಥ ರೀತಿಯಲ್ಲಿ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಗವರ್ನರ್ ನಡೆಯೂ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿರುವುದು. ರಿಸಲ್ಟ್ ಬಂದು 3 ದಿನ ಆಯಿತು. 4ನೇ ತಾರೀಕಂದು ರಿಸಲ್ಟ್ ಬಂತು. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಜನ ಬದಲಾಯಿಸಿದ್ದಾರೆ. TMCಯನ್ನು ಅಧಿಕಾರದ ಗದ್ದುಗೆಂದು ಎತ್ತಿ ಹೊರಗೆ ಹಾಕಿದ್ದಾರೆ. ಆದರೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಹರಿಯುವ ರಕ್ತದ ಕೆಂಪು ಇನ್ನೂ ಕೂಡ ಬತ್ತಿ ಹೋಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮುಗಿದ ಮೇಲೂ ಕೂಡ ನೆತ್ತರು ಹರಿತಾ ಇದೆ. ಪಶ್ಚಿಮ ಬಂಗಾಳದ ನೆಲದಲ್ಲಿ ರಕ್ತ ರಾಜಕಾರಣ ಮುಂದುವರೆದಿದೆ. ಸುವೇಂದು ಅಧಿಕಾರಿ ಆಪ್ತ ಸಹಾಯಕನನ್ನ ಕಗ್ಗೊಲೆ ಮಾಡಲಾಗಿದೆ. ನಿಜಕ್ಕೂ ಕೂಡ ಇದು ಆಘಾತಕಾರಿಯಾಗಿರುವಂಥ ವಿಚಾರ. ಸರ್ಕಾರ ರಚನೆಗೆ ಹೊರಟಿತ್ತು. BJPಯವರು ಬಹಳಷ್ಟು ಖುಷಿಯಲ್ಲಿ ಓಡಾಡ್ತಾ ಇದ್ರೆ ಇಲ್ಲಿ ಅವರದೇ ಪಕ್ಷದ ನಾಯಕನ PAಯನ್ನು ಕೊಂದು ಹಾಕಲಾಗಿದೆ. ಯಾವ ಸ್ವರೂಪದ ರಕ್ತ ರಾಜಕೀಯ ಇದು? ಏನಾಗ್ತಾ ಇದೆ ಹಾಗಾದರೆ ಬಂಗಾಳದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಈಗಾಗಲೇ ಬಂಗಾಳದಲ್ಲಿ ನಡೆದಿರುವಂತಹ ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಯಾವ ಸ್ವರೂಪದ ರಾಜಕೀಯದ ಜಿದ್ದು ಇದು ಅನ್ನುವಂತಹ ಅನುಮಾನ ಅಥವಾ ಪ್ರಶ್ನೆ ಮೂಡುವಂಥದ್ದು ಸಹಜ. ಇಲ್ಲಿ ಸರ್ಕಾರ ರಚನೆಗೂ ಮುಂಚಿತವಾಗಿದೆ ಬಂಗಾಳದಲ್ಲಿ BJPಗೆ ಅತಿ ದೊಡ್ಡ ಶಾಕನ್ನು ಕೊಡಲಾಗಿರುವಂಥದ್ದು. ಯಾಕಂದರೆ BJPಯ
ಬಹುತೇಕ ಭಾವಿ ಮುಖ್ಯಮಂತ್ರಿ ಅಂತಲೇ ಪರಿಗಣಿಸಲಾಗ್ತಾ ಇದೆ. ಯಾಕಂದರೆ ಅವರು ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವ್ರು, ಎರಡೆರಡು ಬಾರಿ ಮಮತಾ ಬ್ಯಾನರ್ಜಿಯವನ್ನ ನೇರ ಚುನಾವಣೆಯಲ್ಲಿ ಸೋಲಿಸಿದಂಥವ್ರು. ಅವರ ಪಿ ಎ ಸುವೇಂದು ಅಧಿಕಾರಿ ಅವರ ಪಿ ಎ ಅವರನ್ನು ಗುಂಡು ಹೊಡೆದು ಸಾಯಿಸಲಾಗಿದೆ. ಇಲ್ಲಿ ಸರ್ಕಾರ ರಚನೆಗೂ ಮುಂಚಿತವಾಗಿ ಬಂಗಾಳದಲ್ಲಿ ಬಿಜೆಪಿಗೆ ಈ ರೀತಿಯಂಥ ಶಾಕ್ ಕೊಟ್ಟಿರುವುದು. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರ ಆಪ್ತನನ್ನು ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಹೇಗೆ ಅಂದರೆ ಕಾರನ್ನು ಅಡ್ಡಗಟ್ಟಿ ನಂತರ ಗುಂಡು ಹಾರಿಸಿ ಸುವೇಂದು ಅಧಿಕಾರಿ ಅವರ ಪಿ ಎ ಚಂದ್ರನಾಥ್ ಅವರನ್ನು, ಈ ಚಂದ್ರನಾಥ್ ಇವರು IAFನಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತರಾಗಿ ನಂತರ ಸುವೇಂದು ಅಧಿಕಾರಿಯವರ ಜೊತೆಗೆ ಸೇರಿಕೊಂಡಿದ್ದರು. ಸುವೇಂದು ಅಧಿಕಾರಿಯವರು ಕಾಂಗ್ರೆಸ್ಸನ್ನು ತೊರೆದು TMCಗೆ ಜಾಯ್ನ್ ಆದಂತಹ ಸಮಯದಲ್ಲಿ TMCಯನ್ನು ತೊರೆದು ಇನ್ಫ್ಯಾಕ್ಟ್ ಅವರು TMCಯನ್ನು ತೊರೆದು ಅವರು BJP ಜಾಯ್ನ್ ಆದಾಗ ಇವರು ಕೂಡ ಅವರ ಜೊತೆಗೇ BJPಗೆ ಜಾಯ್ನ್ ಆಗ್ತಾರೆ. ಚಂದ್ರನಾಥ್ ಅವರ ಕಾರನ್ನು ಅಡ್ಡಗಟ್ಟಿ ಪಶ್ಚಿಮ ಬಂಗಾಳದ ಮಧ್ಯಮ ಗ್ರಾಮದಲ್ಲಿ ಕೊಲೆಯನ್ನು ಮಾಡಲಾಗುತ್ತೆ. ಈಗಾಗಲೇ 3 ಬಂಧಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ 3 ಈಗಾಗಲೇ ಬಂಧಿಸಲಾಗಿದೆ. ನಿಜಕ್ಕೂ ಇದು ಅತಿದೊಡ್ಡ ರಕ್ತ ರಾಜಕಾರಣ ಈಗ ನಡೀತಾ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ರಾಜಕೀಯ ಸಂಘರ್ಷಕ್ಕೆ ಪಶ್ಚಿಮ ಬಂಗಾಳ ನಲುಗಿ ಹೋಗಿದೆ. 3 ದಿನಗಳ ಸ್ಕೆಚ್ ಹಾಕಿ ನಂತರ ಚಂದ್ರನಾಥ್ ಅವರನ್ನ ಹತ್ಯೆಗೈಯಲಾಗಿದೆ. ಚುನಾವಣಾ ಸೋಲಿನ ಹತಾಶೆಯಿಂದ ಈ ದುಷ್ಕೃತ್ಯವನ್ನು ಎಸಗಲಾಗಿದೆ ಅಂತ ಹೇಳುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಭವಾನಿಪುರದಲ್ಲಿ ಇವರು ಎಲೆಕ್ಷನನ್ನು ನೋಡ್ಕೊಳ್ತಾ ಇದ್ರು. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಸುವೇಂದು ಅಧಿಕಾರಿ ಸ್ಪರ್ಧಿಸಿದಾಗ ಸುವೇಂದು ಅಧಿಕಾರಿ ಅವರ ಚುನಾವಣಾ ಒಟ್ಟು ಚಟುವಟಿಕೆಗಳನ್ನು ನೋಡಿದಂಥವ್ರು ಇವರು. ಕಳೆದ 3 ದಿನಗಳಿಂದ ಕೂಡ ಚಂದ್ರನಾಥ್ ಚಟುವಟಿಕೆಗಳ ಮೇಲೆ ನಿಗಾ ಇಡಲಾಗಿತ್ತು. ಹಂತಕರು ಇಲ್ಲಿ ನಿಗಾ ಇಟ್ಟಿದ್ರು. ಕಾರಿನ ನಂಬರ್ ಪ್ಲೇಟನ್ನು ನಕಲಿ ಮಾಡಿಕೊಂಡಿದ್ರು. ನಕಲಿ ನಂಬರ್ ಪ್ಲೇಟನ್ನು ಬಳಕೆ ಮಾಡಿಕೊಂಡು ಇವ್ರನ್ನ ಫಾಲೋ ಮಾಡ್ತಾ ಇದ್ರು. ಅಟ್ಟಾಡಿಸ್ಕೊಂಡು ಹೋಗಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಅದಾದ ನಂತರ ಅವರನ್ನು ಕೊಂದು ಹಾಕಲಾಗಿದೆ. ಸುವೇಂದು ಅಧಿಕಾರಿ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ತೋರಿಸಿ. बीजेपी का शुभेंदु अधिकारी का एग्जीक्यूटिव असिस्टेंट है और शुभेंदु ने हाल ही जो चुनाव हुआ नतीजा आया भवानीपुर में ममता बनर्जी को हराया, यही कारण हो सकता है. इसका कोई बात नहीं है. मैं उनका परिवार का साथ दूंगा. का बॉडी से 4 बुलेट निकला. सब हार्ट जो है हमारी हार्ट का माने अगल बगल में जितना भी पैसेज है सबको टारगेटेड करके किया है. ಹೀಗೆ ಟಾರ್ಗೆಟೆಡ್ ಆಗಿ ಅವರಿಗೆ ಗುಂಡು ಹೊಡೆಯಲಾಗಿದೆ ಅನ್ನೋದನ್ನ ಸುವೇಂದು ಅಧಿಕಾರಿ ಅವರು ಕನ್ಫರ್ಮ್ ಮಾಡಿದ್ದಾರೆ. CBI ತನಿಖೆ ಆಗಲಿದ್ರೆ TMC ಹೇಳ್ತಾ ಇದ್ದಾರೆ. TMCಯನ್ನು ಟಾರ್ಗೆಟ್ ಮಾಡಿ BJP ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಭವಾನಿಪುರದಲ್ಲಿ ಮಮತಾ ಅವರನ್ನ ಸೋಲಿಸಿದ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೊಲೆ ಅಂತ ಹೇಳ್ತಾರೆ. ಆದರೆ ಆರೋಪವನ್ನು TMC ಅವರು ನಿರಾಕರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುವೇಂದು ಆಪ್ತನ ಕೊಲೆಗೆ TMC ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲದೆ ಈ ಪ್ರಕರಣದ ಬಗ್ಗೆ CBIನಿಂದಲೇ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಮತಾ ಬ್ಯಾನರ್ಜಿ ಅವರು ಕೂಡ ಮಾಡಿದರೆ, ಅವರ ಪಕ್ಷ ಮಾಡಿದೆ. ಚುನಾವಣೋತ್ತರ ಹಿಂಸಾಚಾರಕ್ಕೆ BJPಯೇ ಕಾರಣ ಅಂತ ಹೇಳಿ TMC ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ಅವರು CBI ಎನ್ಕ್ವೈರಿಯನ್ನು ಕೇಳಿದ್ದಾರೆ. BJP ಬೆಂಬಲಿತ ಕಿಡಿಗೇಡಿಗಳೇ ಕಾರಣ ಅಂತ ಹೇಳಿ TMC ಕಿಡಿಕಾರ್ತಾ ಇದೆ. ಆದರೆ BJP ತನ್ನ ಬೆಂಬಲಿಗರನ್ನ ತಾನೇ ಯಾಕೆ ಹತ್ಯೆ ಮಾಡಿಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆಯೂ ಇಲ್ಲಿ ಇದೆ. ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ ಅಂತ ಹೇಳಿ TMC ತನ್ನ ಪೋಸ್ಟರ್ನಲ್ಲಿ ಹಾಕಿರುವಂಥದ್ದು ಪೋಸ್ಟನ್ನು ಮಾಡಿದೆ. ಇನ್ನು ಚಂದ್ರನಾಥ ಹತ್ಯೆ ಬೆನ್ನಲ್ಲೇ ಪಾಣಾಹಟ್ಟಿಯಲ್ಲಿ ಬಾಂಬ್ ಸ್ಫೋಟಗೊಂಡಿದೆ. ಪಾಣಿಹಟ್ಟಿಯಲ್ಲಿ ಬಾಂಬ್ ಸ್ಫೋಟಗೊಂಡಿರುವಂಥದ್ದು. ಇಲ್ಲಿ ಆರ್ಜಿಕರ್ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಇರುವ ವೈದ್ಯ ವಿದ್ಯಾರ್ಥಿನಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು. ಆ ಸಂತ್ರಸ್ತೆಯ ತಾಯಿ ಈಗಾಗಲೇ ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ. ರತ್ನಾ ದೇವನಾಥ್ ಅವರ ಮನೆ ಮುಂದೆಯೇ ಸ್ಫೋಟ ಸಂಭವಿಸಿದೆ. ಅಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ. ನೂತನ BJP ಶಾಸಕಿ ರತ್ನಾ ದೇವನಾಥ್ ಅವರ ಮನೆ ಎದುರೇ ಸ್ಫೋಟ ಸಂಭವಿಸಿರುವಂಥದ್ದು. ಬಾಂಬ್ ಸ್ಫೋಟದಿಂದಾಗಿ 5 BJP ಕಾರ್ಯಕರ್ತರಿಗೆ ಗಾಯಗಳಾಗಿದ್ದಾವೆ ಅಂಥೇಳಿ. ಇದಕ್ಕೂ ಬಂಗಾಳದಲ್ಲಿ ಏನು ನಡೀತಿದೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮುಂದುವರಿಯುವಂಥದ್ದು. ಪೊಲೀಸರು CRPF ಯೋಧರಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಭದ್ರತೆಯನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆದರೆ ಚುನಾವಣೆ ಮುಗಿದ ನಂತರ ಬಂಗಾಳದಲ್ಲಿ ಮತ್ತೆ ನೆತ್ತರು ಹರಿತಾ ಇದೆ. ನೆತ್ತರ ರಾಜಕೀಯಲ್ಲಿ ಮುಂದುವರಿತಾ ಇರುವಂಥದ್ದು ನಿಜಕ್ಕೂ ಆಘಾತಕಾರಿಯಾಗಿರುವಂತಹ ವಿಚಾರಗಳು.